ಮಮತಾ ಬ್ಯಾನರ್ಜಿನೇ ಮಾಡಿಸ್ಬಿಟ್ಟು ಇಲ್ಲ BJP ಮೈ ಮೇಲೆ ಎಳಿಬಾರ್ದು ಅಂತ ಏನಿದೆ ಮಾಡಿದ್ದಾರೆ ಅಷ್ಟೇ. ಅವ್ರಿಗೇನು ತಿಳಿತದ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಬಿಟ್ಬಿಡ್ಬೇಕು ಅವ್ರನ್ನ. ಅವ್ರ ಮೇಲೆ ಪ್ರೆಷರ್ ಹಾಕೋಂಥದ್ದು ಅವಶ್ಯಕಲ್ಲ. ಎಷ್ಟು ಪ್ರೆಷರ್ ಹಾಕ್ತಿರೋ ಅಷ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನೀವು ಕೊಡೋಂಥದ್ದು ಏನನ್ನ ಇದ್ದರೆ ಬದುಕೋ ದಾರಿ ಇದ್ದರೆ ಕೊಡಿ, ಬದುಕಲಾರ್ದಂಥದ್ದು ಕೊಡಬೇಡಿ. ವಿರೋಧ ಯಾಕೆ ಮಾಡ್ಬೇಕು ಸರ್? ಬದಲಾವಣೆ ಆಗಬೇಕು, ಆಗಿದೆ. ಅದನ್ನು ಬದಲಾವಣೆ ಮಾಡ್ಬೇಕು. ಎಲ್ಲ ಮುಸ್ಲಿಮ್ಸ್ರೇ ಹೋಗ್ಬಿಟ್ಟು ಎಲ್ಲ ಅಷ್ಟು ಬರ್ಕೊಂಡು ಹೋದರೆ ಮತ್ತು ಏನು ಮಾಡೋದು ನಾವು? ಹಿಂದೂಗಳ ಆಸ್ತಿ ಎಲ್ಲ ಕಬಳಿಸ್ಕೊಂತ ಹೋಗ್ತಾ ಇದ್ರೆ ಮತ್ತೇನು ಹಿಂದೂಗಳು ಎಲ್ಲಿವರೆಗೆ ಸುಮ್ಮನೆ ಇರೋಕ್ಕೆ ಸಾಧ್ಯ ಹೇಳಿ? ಈಗ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಗಲಾಟೆ ಆಗಿದೆ ನಿಮ್ಗೆ ಗೊತ್ತಿದೆ. ಅದನ್ನ ಮಾಡಿಸಿದೆಲ್ಲ BJP ಅವರು ಅಂದ್ಬಿಟ್ಟು ಮಮತಾ ಬ್ಯಾನರ್ಜಿ ಅದೆಲ್ಲ ರಾಜಕೀಯವಾಗಿ ಏನೇನು ಬೇಕಾದರೂ ಅವ್ರು ಹೇಳ್ಕೊತಾರೆ ಸರ್. ಅದನ್ನೆಲ್ಲ ನಂಬೋಕ್ಕಾಗಲ್ಲ, BJP ಮತ್ತೆ ಸಾಧ್ಯನೇ ಇಲ್ಲ. ಅದು BJPಗೆ ಏನು ಕೆಲಸ ಸರ್ ಅದನ್ನು ಮಾಡ್ಸೋಕ್ಕೆ? ಅದೆಲ್ಲ ಮಾಡೋಕ್ಕಾಗಲ್ಲ ಯಾರು ಯಾವ ಕಾರಣಕ್ಕೆ ಇವರು ಸರ್. ಅವ್ರವ್ರೆ ಮಮತಾ ಬ್ಯಾನರ್ಜಿನೇ ಮಾಡಿಸಿರ್ಬೇಕು. ಏನಾದರೂ ಸುಮ್ಮನೆ ನಮ್ಮ ಮೇಲೆ ಯಾಕೆ ಹೇಳ್ಕೊಳ್ಬೇಕು ಅಂತ ಅವ್ರೇನಾದರೂ ಮಾಡಿರ್ತಾರೆ ಕಿತಾಪತಿಗಳು. ಅವರೇನು ರಾಜಕೀಯವಾಗಿ ಅವ್ರೇನು ಇಲ್ವಾ? ಅವ್ರಿಗೆಲ್ಲ ಗೊತ್ತಿರೋದೆ ಮಾಡಿದ್ದಾರೆ. ಅವೆಲ್ಲ ಮಮತಾ ಬ್ಯಾನರ್ಜಿನೇ ಮಾಡಿಸ್ಬಿಟ್ಟು ಇಲ್ಲ BJP ಮೈ ಮೇಲೆ ಎಳಿಬಾರ್ದು ಅಂತ ಏನಿದೆ ಮಾಡಿದ್ದಾರೆ ಅಷ್ಟೇ. ಯಾವ ಯಾವ ಕಾರಣ ಇರ್ಬೋದು ಸರ್? ಎಲ್ಲ ಈಗ ಅವ್ರನ್ನ ಓಲೈಕೆ ಮಾಡೋದಕ್ಕೆ ಏನು ರೀಸನ್ ಇದೆ? ಯಾವ್ರನ್ನ ಹೇಳಿ? ಮುಸ್ಲಿಂ ಅವ್ರನ್ನ ಓಲೈಕೆ ಮಾಡೋದು ಅವ್ರಿಗೆ ಇವಾಗ ಅವ್ರು ಸರ್ ಮುಸ್ಲಿಮರು ನಾವು ಯಾರು ಓಲೈಕೆ ಮಾಡೋಂಥ ಪ್ರಶ್ನೆನೇ ಉದ್ಭವಿಸಲ್ಲ. ಅವ್ರಿಗೇನು ತಿಳಿತದ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಬಿಟ್ಬಿಡ್ಬೇಕು ಅವ್ರನ್ನ. ಅವ್ರ ಮೇಲೆ ಪ್ರೆಷರ್ ಹಾಕೋಂಥದ್ದು ಅವಶ್ಯಕಲ್ಲ. ಎಷ್ಟು ಪ್ರೆಷರ್ ಹಾಕ್ತಿರೋ ಅಷ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅವಶ್ಯಕತೆ ಇಲ್ಲ. ಅವ್ರು ಏನಾನ ಮಾಡ್ಕೊಳ್ಳಿ, ಅವ್ರ ಪಾಡಿಗೆ ಬಿಟ್ಬಿಡ್ಬೇಕು. ಈ BJP ಅವರಾಗಲಿ ಕಾಂಗ್ರೆಸ್ ಆಗಲಿ, ಈ ಕಾಂಗ್ರೆಸ್ನವ್ರು ಎಲ್ಲರೂ ನಾನು ಮುಸ್ಲಿಮ್ಸ್ ಪರವಾಗಿ ಇದ್ದೀವಿ ಅಂತ ಸಿದ್ದರಾಮಣ್ಣನೂ ಹೇಳ್ತಾನೆ, DK ಅಣ್ಣನೂ ಹೇಳ್ತಾನೆ. ನಾವು ನಿಮ್ಮ ಬ್ರದರ್ಸ್ ಅಂತಾರೆ. ಆಗ ನಾವೇನು ಹೇಳೋಕ್ಕಾಗ್ತದೆ? ಅವ್ರ ಬ್ರದರ್ಸ್ ಆಗೇ ಇರಲಿ, ನಾವು ನಮ್ಗೆ ಬೇಡಾದವ್ರು ನಮ್ಮ ಪಾಡಿಗೆ ನಾವು ಇರ್ತೀವಿ ಅಷ್ಟೇ. ಬದಲಾವಣೆ ಆಗಿಲ್ಲ ಅಂದಿದ್ರೆ ಮುಂದಕ್ಕೆ ಎಷ್ಟು ಸರ್ ಇವಾಗ ಬದಲಾವಣೆ ಆಗಲಿಲ್ಲ ಅಂತಂದರೆ ನಮ್ಮ ಹಿಂದೂಗಳ ಆಸ್ತಿನ ಎಷ್ಟು ಕಬಳಿಸ್ತಿದ್ರು ಸಿದ್ದರಾಮಣ್ಣವರು. ಈಗಾಗಲೇ ಜಮೀರ್ ಸಾಹೇಬರು ಅಲ್ಲೇ ಅಡ್ಡಾಡಿ ಎಲ್ಲ ಟೂರ್ ಮಾಡಿ ಇರೋದೆಲ್ಲ ಎಲ್ಲೆಲ್ಲೇ ಗೋಮಾಳ ಜಾಗ ಇದ್ದಾವೆ, ಅವ್ರ ಆಸ್ತಿಗಳು ಏನೇನೋ ಮಾಡಿದ್ದಾರೆ ಅಂತ ಕೇಳಿದ್ದೀವಿ. ಹಂಗೆ ಮುಂದಕ್ಕೂ ಮಾಡ್ತಿದ್ರೇನೋ. ಆದಷ್ಟು ಬೇಗ ಕಾಂಗ್ರೆಸ್ ಗೌರ್ಮೆಂಟು ಹೋದರೆ ಸಾಕು. ಪ್ರಯೋಜನ ಇಲ್ಲ ಸರ್. ಇವಾಗ 2,000 ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಮಂತ್ಲಿ 2,000 ಕೊಡ್ತೀನಿ ಅಂದರು. KB ಬಿಲ್ ಅಂದರು, ವಾಟ್ರ್ ಬಿಲ್ ಅಂದರು. ಯಾವ್ದು ಸರಿಯಾಗಿ ಮಾಡಿದ್ದಾರೆ ಹೇಳಿ? ಎಲ್ಲನೂ 1ಕ್ಕೆ 4 ಪಟ್ಟು ಮೈ ಮೇಲೆ ಹಾಕಿದ್ದಾರೆ. 1 ಪಟ್ಟು ಕೊಡ್ತಾರೆ, 3 ಪಟ್ಟು ಅವ್ರು ತಿಂತಾ ಇದ್ದಾರೆ. ಸಿದ್ದರಾಮಣ್ಣ, DK ಅಣ್ಣ ಎಲ್ಲರೂ ಸೇರಿಕೊಂಡು. ಯಾರಿಗೆ ಕೊಟ್ಟಿದ್ದಾರೆ ಹೇಳಿ? ಹೋಗಲಿ, ಬೇಡವೇ ಬೇಡ. ಕಾಂಗ್ರೆಸ್ ಗೌರ್ಮೆಂಟೇ ಬೇಡ, ಮುಂದಕ್ಕೂ ಬೇಡ. ಈ ಥರ ಸರ್ಕಾರ ಮಾಡೋದಾದರೆ ಯಾತಕ್ಕೆ ಬೇಕು ಸರ್? ಸಿದ್ದರಾಮಣ್ಣ ಒಳ್ಳೆಯವರು ಅಂದ್ವಿ, ಅವ್ರ ಮಿಸಸ್ ಹೆಸರಿಗೆ ಹೋಗಿ ಎಷ್ಟೋ ಆಸ್ತಿಗಳು ಮಾಡಿಟ್ರು. ಕೇಸ್ ಹಾಕೋಕ್ಕಿಂತ ಮುಂಚೆ ವಾಪಸ್ ಕೊಟ್ಟಿದ್ರೆ ಸಂತೋಷ. ಕೇಸ್ ಆದಮೇಲೆ ವಾಪಸ್ ಕೊಟ್ರಲ್ಲ, ಅದರಿಂದ ಏನು ಲಾಭ ಆಯಿತು? ತೊಗೊಂಡಿದ್ದು ನಿಜ ಅಂತ ಪ್ರೂವ್ ಆಯ್ತು ಅಷ್ಟೇ. ಇವತ್ತು ಕೋರ್ಟಲ್ಲಿ ಕೇಸ್ ಹಾಕಿದ್ರಿ, ಕೋರ್ಟಲ್ಲಿ ಏನಾಯಿತು? ಹೈಕೋರ್ಟ್ನವ್ರು ತಡೆ ಹಿಡಿದ್ರು, ಮುಂದುವರ್ಸಿ ಅಂತ ಹೇಳಿದ್ರು. ಒಬ್ಬರು CM ಆಗಿದ್ದುಕೊಂಡು ಇಂಥವೆಲ್ಲ ಅವರು ಮಾಡಬಾರ್ದು. ಅದು ಅವಶ್ಯಕತೆಯೂ ಇಲ್ಲ ನಮ್ಗೆ ತಿಳಿದ್ಮೇಲೆ. ಅವ್ರು ಮೊದಲು ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ. ಲಾಸ್ಟ್ ಟೈಮಲ್ಲಿ ಕೆಟ್ಟ ಹೆಸರು ತೊಗೊಂಡು ಹೋಗ್ಬೇಕಾಗಿತ್ತಾ ಅಲ್ವಾ? ಏನೋ ನಮಗೇನು ಸಿದ್ದರಾಮಯ್ಯ DK ಶಿವಕುಮಾರ್ ಕಂಡು ಹೊಟ್ಟೆ ಉರಿ ಅಲ್ಲ. ಏನಂದರೆ ಮಾಡಬೇಕು, ಜನಕ್ಕೆ ಒಳ್ಳೇದು ಮಾಡೋದು ಮಾಡಿ. ನೀವು ಹೋಗಿ ನಿಮಗೆ ಒಳ್ಳೇದು ಮಾಡ್ಕೊಳ್ಳೋದಾದ್ರೆ ನಾವೇನು ನಿಮಗೆ ಹಾಕ್ಬೇಕು? ಯಾತಕ್ಕೆ ಅಲ್ವಾ? ಪ್ರಯೋಜನ ಇಲ್ಲ. ಸುಮ್ಮನೆ ಅಲ್ಲಿ ತೊಗೊಂಬಂದು ಇಲ್ಲಿ ಹಾಕೋತೀರಾ, ಇಲ್ಲಿ ತಂದು ಅಲ್ಲಿ ಹಾಕೋತೀರಾ. ಎಲ್ಲ ಪಕ್ಷದವ್ರದ್ದು ಅದೇ ಬಾಳೆ. ಒಬ್ಬರಂತಲ್ಲ, BJP ಅಷ್ಟು ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಕಾಂಗ್ರೆಸ್ನವರು ಹೋಗಿ ಮನೆಗೆ ಹೋಗಿ ಕರ್ಕೊಬರ್ತಾರೆ. ನೀವೇನಂದ್ರೆ ಚೆಸ್ ಗೇಮು ಹೇಳ್ತಾರಲ್ಲ DK ಅವರು, ನನಗೆ ಚೆಸ್ ಆಡೋಕ್ಕೆ ಬರ್ತದೆ, ಗೇಮ್ ಎಲ್ಲಿ ಯಾವಾಗ ಆಡಬೇಕು ನನಗೆ ಗೊತ್ತು, ನಾನು ಆಡ್ತೀನಿ ಅಂತಾರಲ್ಲ, ಅದನ್ನೇ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಬಡವ ಜನರು ಬಡವರಾಗೆ ಉಳಿದಾರೆ, ಯಾರಿಗೂ ಏನು ಪ್ರಯೋಜನ ಇಲ್ಲ. ನನ್ನ ಕೇಳಿದ್ರೆ ಬಡವರೇ, ಎಲ್ಲಿ ದುಡ್ಡಿದೆ ಅಲ್ಲಿಗೆ ಬರ್ತದೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಏನು ಇವಾಗ KSRTC ಬಸ್ ಬಿಟ್ಟರು, ನಮ್ಮ ಆಟೋದವ್ರು ಹೊಟ್ಟೆ ಮೇಲೆ ಹೊಡೆದ್ರು, ಯಾರಿಗೆ ಬಿಟ್ಟರು ಸರ್? ಇವಾಗ ನಮ್ಗೇನ ಅದೇ ಐತಾ? ಇವಾಗ ನಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬಂದಿದ್ದು ಅವ್ರಿಗೆ ಅರ್ಥ ಆಗಲ್ವಾ? ಅದೇ DK ಅವರು ಸಿದ್ದರಾಮಯ್ಯನ ಹೆಂಡತಿ ಮಕ್ಕಳು ಬೀದಿಗೆ ಬಂದಿದ್ರೆ ಅವ್ರಿಗೇನಾಗೋದು? ಅಲ್ಲ ಸರ್, ಸಾಮಾನ್ಯವಾಗಿ ಈಗ ಆಟೋ ಡ್ರೈವರ್ಸ್ ಎಲ್ಲ ಎಷ್ಟು ಅನುಭವಿಸ್ತಾರಂತ ಅವ್ರಿಗೇನಾದ್ರು ಜ್ಞಾನ ಇದೆಯಾ? ಸುಮ್ಮನೆ ಡಿಗ್ರಿ ಹುಡುಗರಿಗೆಲ್ಲ 1,000 ಕೊಡ್ತೀನಿ, ಇನ್ನೊಬ್ಬರಿಗೇನೋ ಅಷ್ಟು ಕೊಡ್ತೀನಿ. ನೀವು ಯಾಕೆ ಕೊಡ್ತೀರಿ? ಕೊಡೋಂಥ ಪ್ರಶ್ನೆ ಏನಿದೆ ನಿಮಗೆ?
ಏನೋ ಕೊಡ್ಬೇಕಿದ್ರೆ 60 ವರ್ಷ ಆದವ್ರಿಗೆ ಏನೋ ಕುತ್ಕೊಂಡು ತಿಂತಿರ್ತಾರೆ, ಖರ್ಚ್ಕೊಂತಂದು ಕೊಡಿ. ಅದು ಬಿಟ್ಟು ವಿದ್ಯೆ ಕೊಡಿ, ಮಕ್ಕಳಿಗೆ ಸ್ಕೂಲ್ ಫ್ರೀ ಮಾಡಿಬಿಡಿ ಅಷ್ಟು, ಇಲ್ಲ ಹಾಸ್ಪಿಟ್ಲ್ ಖರ್ಚು ಪೂರ್ತಿ ಫ್ರೀ ಮಾಡಿಬಿಡಿ. ಇದು 2,000 ಕೊಟ್ಟೆ ಯಾಕೆ ದುಡಿಯೋರ್ನು ದುಡಿಯೋದಂಗೆ ಮಾಡಿಬಿಟ್ಟು ಮೂಲೆ ಗುಂಪು ಮಾಡ್ತೀರಿ ಎಲ್ಲರೂ. ಕೈಕಾಲಲ್ಲಿ ನರಗಳಲ್ಲಿ ಶಕ್ತಿ ನಿಲ್ದಂಗೆ ಮಾಡಿ ಇಟ್ಬಿಟ್ರು. ಅದಕ್ಕೆ ಏನು ನಮಗೇನು ಇಷ್ಟ ಇಲ್ಲ ಸರ್. ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರೋದು ಯಾವ ಸುಖಕ್ಕೂ ನೆಮ್ಮದಿ ಇಲ್ಲ. ಇವ್ರು ಜನಗಣತಿ ಮಾಡ್ತೀವಿ ಅಂತ ಇವಾಗ ಆಗಲೇ ಪುಕಾರೆ ಸರ್, ಮುಸ್ಲಿಂ ನಂಬರ್ 1 ಅಂತಾರೆ. ನೀವು ಯಾಕೆ ಅದನ್ನೇ ತೋರ್ಸಕ್ಕೆ ಹೋಗ್ತೀರಿ? ಅವ್ರು ನಂಬರ್ 1 ಆದವ್ರು ಹಾಗೇ ಹೋಗ್ತಾರೆ. ಈ ಹಿಂದಿರೋನು ಹಿಂದೆ ಇರ್ತಾನೆ. ಅದ್ರ ಏನು ಅವ್ರಿಗೆ ಬೇಕು ಮಾಡ್ಕೋತಾರೆ. ಹೈಲೈಟ್ ಮಾಡಬಾರ್ದು. ಯಾಕೆ ಮಾಡಕ್ಕೆ ಹೋಗ್ಬೇಕು ಸರ್? ಬೇಡ. ನೀವೇ ಕುತ್ಕೊಂಡು ಸರ್ಕಾರನೇ ಒಂದು ನಂಬರ್ 1 ನಂಬರ್ 2 ಕೊಡೋದಾದರೆ ಈ ಜನ ಯಾತಕ್ಕೆ ಬೇಕು? ಯಾಕೆ ಬೇಕು? ನೀವೇ ಇದ್ಬಿಡಿ ಅಲ್ಲೇ ಕುರ್ಚಿ ಮೇಲೆ ಪರ್ಮನೆಂಟಾಗಿ ನೀವೇ ಇದ್ಕೊಂಡು. ಅದು ಯಾವುದೋ ದೇಶದಲ್ಲಿ ಅವನಲ್ಲ ಜಿಂಗ್ ಚಾಂಗೋ ಅಂತ ಸರ್, ಹಂಗೆ ಪರ್ಮನೆಂಟಾಗಿ ನೀವೇ ಇದ್ಬಿಡಿ, ನೀವೇ ಕೊಡಿ, ನೀವೇ ಮಾತಾಡಿ, ನಿಮ್ಮದೇ ಏನು ತೀರ್ಮಾನ ನೀವೇ ತಗೊಬಿಡಿ. ಹಾಂ, ಬೇರೆದವ್ರದ್ದು ಅರ್ಥ ಇಲ್ದಂಗೆ ಮಾಡ್ಕೊತ ಇದ್ದರೆ ಏನು ಪ್ರಯೋಜನ ಬಂತು ಸರ್? ಹೌದಾ? ಬಡವರಿಗೆ ನೋಡಿ ಕಸ ಓಡಿಸ್ತಾರೆ, ಅವ್ರದ್ದು ಹಣೆ ಬರ ಅಷ್ಟೇ. ನಾನು ಆಟ ಓಡಿಸ್ತೀನಿ, ನನ್ನ ಹಣೆ ಬರ ಇಷ್ಟೇ, ಏನಿಲ್ಲ. ಬದಲಾವಣೆ ಆಗೋದೇ ಇಲ್ಲ. ಜನ ಬದಲಾದರೆ ಇದು ಏನೋ ಬದಲು ಮಾಡ್ಬೋದು. ಜನ ಬದಲು ಆಗದೇನೆ ಸರ್ಕಾರ ಬದಲು ಮಾಡೋಕ್ಕಾಗೋದೂ ಇಲ್ಲ. ಸರ್ಕಾರದಲ್ಲಿ ಇರೋರು ಬದಲಾಗಲ್ಲ. ಅವ್ರಿಗೇನು ಸರ್, AC ರೂಮು, AC ಕಾರು. ಒಬ್ಬರು ಚೀಫ್ ಮಿನಿಸ್ಟ್ರ್ ಕೆಳಗಡೆ ಹೇಳಿದ್ರೆ ಇನ್ನೊಂದು ಹೊಸದು ಕಾರು ತರಿಸ್ತಾರೆ. ಜಿಲ್ದಾರಾಗ ಓಡಾಡ್ತಾರೆ. ಏನೋ 500 ಕೋಟಿ 1000 ಕೋಟಿ ಅವ್ರಿಗೆ ಲೆಕ್ಕಕ್ಕಿಲ್ಲ. ಅವ್ರ ಮಕ್ಕಳ ಹೆಸರಲ್ಲೇ 1000 10,000 ಕೋಟಿ ಗಟ್ಟಲೆ ದುಡ್ಡು ಇಟ್ಕೊಂಡು ಕೂತಾರೆ. ಏನಾಗಬೇಕು? ಬಡವ್ರ ಮನೆಗೆ ಒಬ್ಬರು ಮಕ್ಕಳ ಹೆಸರಲ್ಲಿ 500 ರೂಪಾಯಿ ಹಾಕಂತೇಳಿ ಯಾಕ್ಯಾರ ಯಾರಾದರೂ ಐತಾ? ಯಾರಿಗಾದರೂ ನಮ್ಮ ಕೈಯಿಂದ ಮಾಡೋಕ್ಕಾಗಿದೆ? ಇರೋ ಮನಿನೇ ನೆಟ್ಗೆ ಇಲ್ಲ, ಇರೋಕ್ಕೆ ಮನಿ ಇಲ್ಲ. ಈಗಾಗಲೇ ಈ ಜನತಾ ಮನಿ ಕೊಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ರು. ಅವ್ರಿಗೆಲ್ಲ ದುಡ್ಡು ಕಟ್ಟಿದ್ದೀವಿ. ಲಕ್ಷ ದುಡ್ಡು ಕಟ್ಕೊಂಡು 4-5 ವರ್ಷಗಳು ಕಳೆದ್ರೂ ಇವತ್ತು ಮನೆಯೂ ಕೊಡ್ತಾ ಇಲ್ಲ. ಸುಮ್ಮನೆ ಜನರು ದುಡ್ಡನ್ನ ತಗೊಂಡು ಅಲ್ಲಿ ಮುಟ್ಟುಗಾಲು ಹಾಕೊಳ್ಳೋದು. ನೀನು ವಾಪಸ್ ಕೊಡೋದು ಇಲ್ಲ, ಏನೂ ಇಲ್ಲ. ಆ ದುಡ್ಡು ಅಲ್ಲೇ ಶಿವ. ಮನೆ ಕೇಳಿದ್ರೆ ಇನ್ನೂ ಇಲ್ಲ, ರೆಡಿನೇ ಆಗಿಲ್ಲ. ಯಾತಕ್ಕೆ ನೀವು ಏನು ಮಾಡ್ತೀರಿ? ನೀವು ಗೌರ್ಮೆಂಟ್ ಏನು ಮಾಡ್ತಾ ಇದೆ ಸರ್? ಜೀವಂತವಾಗಿದ್ದರೆ ಇಂಥ ಕೆಲಸಗಳು ಮಾಡಿ, ಬಡವ್ರಿಗೆ ಇರೋಕ್ಕೆ ಮನೆ ಕೊಡ್ಬೇಕಾ ಕೊಡಿ, ಅವ್ರಿಗೆ ಬದುಕಕ್ಕೆ ಏನೋ ದಾರಿ ತೋರಿಸಿ. ಸುಮ್ಮನೆ ಅದು ಮಾಡಿದೆ ಇದು ಮಾಡಿದೆ ವೇಸ್ಟ್ ಸರ್ ಅವೆಲ್ಲ. ನನ್ನ ಕೇಳಿದರೆ ನೀವು ಕೊಡೋಂಥದ್ದು ಏನನ್ನ ಇದ್ದರೆ, ಬದುಕೋಕ್ಕೆ ದಾರಿ ಇದ್ದರೆ ಕೊಡಿ, ಬದುಕಲಾರ್ದಂಥದ್ದು ಕೊಡಬೇಡಿ. ಸುಮ್ಮನೆ ಅನಾವಶ್ಯಕ ಇವಾಗ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ. ಹಾಂ, DK ಅಣ್ಣ ಕುಮಾರಸ್ವಾಮಿ ಗೆದ್ರಲ್ಲ, ಕುಮಾರಸ್ವಾಮಿ DK ಅಣ್ಣ ಗೆದ್ರಲ್ಲ. ಹಾಂ, ಏನು ಬಂತು? ನೀವು ಎದುರ್ಕೊಳ್ಳೋದು ಹೆಂಗಾರ ಆಗಲಿ, ನಮ್ಮಂಥವ್ರನ್ನ ಎದುರಿಸ್ತೀರ. ನಾವು ಎದುರು ಸತ್ತು ಹೋಗಿದ್ದೀವಿ. Beat Plus Karnataka.